ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದರ್ಶಿನಿ ಬಾಲಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮ್ಮ ತಗೊಂಬರ್ತಿರೋ ಟಾಪಿಕ್ ಬಂದು ಡ್ರೀಮ್ಸ್, ಕನಸುಗಳು. ಕನಸುಗಳು ಅಂದ್ರೆ ಏನು? ಕನಸುಗಳು ಅಂದ್ರೆ ಒಮ್ಮೊಮ್ಮೆ ಕಲರ್ಫುಲ್, ಒಮ್ಮೊಮ್ಮೆ ಆರಾಫುಲ್, ಒಮ್ಮೊಮ್ಮೆ ಥ್ರಿಲ್ಲರ್, ಕೆಲವೊಮ್ಮೆ ನಾರ್ಮಲ್. ಸೊ ಡ್ರೀಮ್ಸ್ ಅಂದ್ರೆ ಏನು? ವಾಟ್ ಈಸ್ ಡ್ರೀಮ್ಸ್? ಡ್ರೀಮ್ಸ್ ಅಂದ್ರೆ ನಮ್ಮ ಒಳ ಮನಸ್ಸಿನ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ನಮ್ಮ ಇನ್ನರ್ ಕಾನ್ಶಿಯಸ್ ಆಫ್ ಅವರ್ ಮೈಂಡ್ ಅಥವಾ ಸಬ್ ಕಾನ್ಶಿಯಸ್ನೆಸ್ ಅಂತಾನು ಹೇಳ್ಬೋದು. ಸೊ ಡ್ರೀಮ್ ಹೇಗೆ ಆಕಾರ ಆಗುತ್ತೆ, ಕನಸುಗಳು ಹೇಗೆ ಬರುತ್ತೆ, ಅಪಿಯರೆನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಡ್ರೀಮ್ಸ್ ಬಂದು ನಾನು ಹೇಳ್ತಿರೋದು ಬ್ರೈನ್ ಒಳಗಡೆ ಪಾರ್ಟ್ಸ್ ಹೇಳ್ತಾ ಇದ್ದೀನಿ. ಬ್ರೈನ್ದು ಸ್ಟೆಮ್ ಇರುತ್ತಲ್ಲ, ಸ್ಟೆಮ್ ಇಂದ ಲೈಕ್ ಸರ್ಕ್ಯೂಟ್ ತರ ಮೆಸೇಜಸ್ ಪಾಸ್ ಆಗುತ್ತೆ. ಬ್ರೈನ್ ಸ್ಟೆಮ್ ಇಂದ ಥಾಲಮಸ್ಗೆ ಬಂದು ಥಾಲಮಸ್ಸಿಂದ ಕಾರ್ಟೆಕ್ಸ್ಗೆ ಪಾಸ್ ಆಗುತ್ತೆ. ಸೊ ಅಲ್ಲಿ ಬಂದಿದ್ದ ಮೆಸೇಜಸ್ ಹೈಪೋಕ್ಯಾಂಪಸ್ ಅಂತ ನಮ್ಮ ಬ್ರೈನ್ ಒಳಗಡೆ ಇರುತ್ತೆ, ಅಲ್ಲಿ ಸ್ಟೋರ್ ಆಗುತ್ತೆ ಮೆಮೊರಿ ಆಗಿ. ಸೊ ಇದನ್ನ ನಾವು ಡ್ರೀಮು ಇದು ಪ್ರೋಸೆಸ್ ಆದಾಗ ನಮಗೆ ಡ್ರೀಮ್ಸ್ ಅಪಿಯರ್ ಆಗುತ್ತೆ. ಸೊ ಏನಕ್ಕೆ ನಮಗೆ ಯಾವ ಟೈಮಲ್ಲಿ ಡ್ರೀಮ್ಸ್ ಬರುತ್ತೆ ಅಂದ್ರೆ, ನಮ್ಗೆ REM ಸ್ಲೀಪ್, ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ಹೇಳ್ತೀವಿ. ನಾವು ಒಳ ನಿದ್ರೆಗೆ ಹೋದ್ರೆ, ಡೀಪ್ ಸ್ಲೀಪ್ ಹೋದ್ರೆ ನಮಗೆ ನಿದ್ದೆ ಬರಲ್ಲ. ನಮ್ದು ಏನೇ ಇದ್ರು REM ಸ್ಲೀಪ್ ಅಲ್ಲಿ ಮಾತ್ರ ನಾವು ಕನ್ಸುಗಳನ್ನ ಕಾಣಕ್ಕೆ ಸಾಧ್ಯ. ಸೊ ಫುಲ್ ನಾವು ಮಲ್ಕೊಂಡ ತಕ್ಷಣ ಪೂರ ಕನ್ಸು ಬರುತ್ತಾ? ಖಂಡಿತ ಇಲ್ಲ. ಸೊ ಒಂದು 5 ರಿಂದ 6 ಸತಿ ಕನ್ಸು ಬರ್ಬೋದು. 5 ರಿಂದ 6 ಸತಿ ಅಂದ್ರೆ ಒಂದೊಂದ್ ಸತಿಗೆ ಒಂದು 15 ರಿಂದ 20 ನಿಮಿಷ ಅಂತಂದ್ರು 5 ರಿಂದ 6 ಸತಿ ಅಂದ್ರೆ 2 ಗಂಟೆ ಆಗುತ್ತೆ. ಒಂದು 2 ಅವರ್ಸ್ ಬರ್ಬೋದು. ಸೊ 2 ಅವರ್ಸ್ ಅಲ್ಲಿ 2 ಅವರ್ಸ್ ನೆನಪಿರುತ್ತಾ? ಖಂಡಿತ ಇಲ್ಲ. ಕೆಲವರಿಗೆ 50% ನೆನಪೇ ಇರಲ್ಲ, ಕೆಲವರಿಗೆ 90% ನೆನಪಿರಲ್ಲ. ಸೊ ಏನಕ್ಕೆ ಇದಕ್ಕೆ ಕಾರಣ ಬಂದು ನಮ್ಮ ಬ್ರೈನ್ ಅಲ್ಲಿದೆ MCH ಸೆಲ್ಸ್. ನಾವು ಕನ್ಸು ಕಾಣ್ತಾ ಇರ್ತೀವಿ. ಕನ್ಸು ಕಾಣ್ಬೇಕಾದ್ರೆ MCH ಸೆಲ್ಸ್ ಏನಾದ್ರು ಸಡನ್ ಆಗಿ ಆಕ್ಟಿವೇಟ್ ಆದ್ರೆ ಸೊ ನಮ್ಗೆ ಡ್ರೀಮ್ಸ್ ಮರ್ತೋಗುತ್ತೆ. ಎದ್ದಾಗ ನಮ್ಗೆ ಡ್ರೀಮ್ಸ್ ನೆನಪಿರಲ್ಲ. ಸೊ ಡ್ರೀಮ್ಸ್ ಅಲ್ಲಿ ವೆರೈಟಿ ಆಫ್ ಡ್ರೀಮ್ಸ್ ಇದೆ. ಸೊ ವಿವಿಧ ತರದ ಕನಸುಗಳು ಯಾವ್ದ್ಯಾವ್ದು ಅಂತಂದ್ರೆ, ಲೂಸಿಡ್ ಡ್ರೀಮ್ಸ್, ಡೇ ಟೈಮ್ ಡ್ರೀಮ್ಸ್, ಮತ್ತೆ ಗುಡ್ ಡ್ರೀಮ್ಸ್, ಮತ್ತೆ ನೈಟ್ ಮೇರ್ಸ್ ಅಂತಾನು ಹೇಳ್ತಾರೆ. ಫಸ್ಟ್ ಲೂಸಿಡ್ ಡ್ರೀಮ್ಸ್ ಅಂದ್ರೆ ಏನು ಅಂತ ಅಂದ್ರೆ, ನಾವೀಗ ಮಲ್ಕೊಳ್ತೀವಿ, ನಮ್ಗೆ ಕನ್ಸು ಬೀಳುತ್ತೆ. ನಮ್ಗೆ ಕನ್ಸಲ್ಲೇ ಗೊತ್ತಾಗ್ತಿರುತ್ತೆ ನಮ್ಗೆ ಕನ್ಸು ಬಿದ್ದಿದೆ ಅಂತ. ಬಟ್ ಏನಂತಂದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡೋ ಕೆಪಾಸಿಟಿನೂ ಇರುತ್ತೆ ಕನ್ಸೊಳಗಡೆ. ಎದ್ಮೇಲೂ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಕನ್ಸು ಬೀಳುತ್ತೆ ಅಂತ ಮೊದಲೇ ಗೊತ್ತಿತ್ತು ಅಂತ. ಸೊ ಇದನ್ನ ಲೂಸಿಡ್ ಡ್ರೀಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಡೇ ಟೈಮ್ ಡ್ರೀಮ್ಸ್ ಅಂದ್ರೆ ಹಗಲು ಕನಸು. ನಾವು ಕೆಲವೊಮ್ಮೆ ಬೆಳಿಗ್ಗೆ ಹೊತ್ತು ಮಲ್ಕೊಳ್ತೀವಿ ಅಥವಾ ಏನೋ ನ್ಯಾಪ್ ಟೈಮ್ ಅಂತ ತೂಗಿಸಿರ್ತೀವಿ. ಸೊ ಆ ಟೈಮಲ್ಲೂ ಕೂಡ ಕನ್ಸು ಬೀಳ್ಬೋದು. ಅದು ಗುಡ್ ಆದ್ರೂ ಆಗಿರ್ಬೋದು, ಬ್ಯಾಡ್ ಆದ್ರೂ ಆಗಿರ್ಬೋದು. ಸೊ ಅದನ್ನ ಡೇ ಟೈಮ್ ಕನ್ಸುಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಗುಡ್ ಡ್ರೀಮ್ಸ್. ಗುಡ್ ಡ್ರೀಮ್ಸ್ ಏನಂತಂದ್ರೆ, ಕೆಲವೊಂದ್ಸತಿ ನಮ್ಗೆ ಏನೋ ನಿಜ ಜೀವನದಲ್ಲಿ ಆಗಿರಲ್ಲ, ಕನ್ಸಿಗೆ ಹೋದಾಗ ನಮ್ಗೆ ಒಳ್ಳೇದೇನೋ ಮನೆ ಕಟ್ಟಂಗೋ ಕೆಲಸ ತಗೊಂಡಂಗೋ ಈ ತರ ಬಿಡ್ಬೋದು. ಅಥವಾ ಕೆಲವು ಸೈಂಟಿಸ್ಟ್ ಗಳು ಹೇಳ್ತಾರೆ, ದೇವ್ರು ನಮ್ಗೆ ಮುನ್ಸೂಚನೆ ಅಂತ ಒಳ್ಳೆ ಸೂಚನೆ ಕೊಡ್ಬೋದು. ದೇವ್ರು ನಮ್ಮ ಕನ್ಸಲ್ಲಿ ಬಂದು ಒಳ್ಳೆ ಸೂಚನೆ ಕೊಡ್ಬೋದು. ಅಂಡ್ ಅದು ಬಿಟ್ರೆ ಏಂಜಲ್ಸ್, ದೇವತೆಗಳು ಬಂದು ಬ್ಲೆಸ್ಸಿಂಗ್ಸ್ ಮಾಡ್ಬೋದು. ಅದು ಕೂಡ ಗುಡ್ ಡ್ರೀಮ್ಸ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದು ನೈಟ್ ಮೇರ್ಸ್ ಅಂದ್ರೆ ಏನಂದ್ರೆ, ಕೆಟ್ಟ ಕನಸುಗಳು ಯಾಕೆ ಬೀಳುತ್ತೆ ಅಂತಂದ್ರೆ, ಸಮ್ಟೈಮ್ಸ್ ನಾವು ಸ್ಟ್ರೆಸ್ ಅಲ್ಲಿ ಇರ್ತೀವಿ, ಡಿಪ್ರೆಷನ್ ಅಲ್ಲಿ ಇರ್ತೀವಿ, ಅಥವಾ ನಾವೇನೋ ಕೊಲೆದೋ ಅಥವಾ ದೇವದೋ ಮೂವಿ ನೋಡ್ ಮಾಡ್ಕೊಂಡಿರ್ತೀವಿ, ಅಥವಾ ನಮ್ಮ ಹತ್ರದವ್ರು ತೀರೋಗಿರ್ತಾರೆ, ಅಥವಾ ನಮ್ಗೆ ಹುಷಾರಿರಲ್ಲ, ನಾವೇನೋ ಟ್ಯಾಬ್ಲೆಟ್ಸ್ ತಗೋತಾ ಇರ್ತೀವಿ ಅದ್ರದ್ದು ರಿಲೇಟೆಡ್. ಸೊ ಇಂಥ ಟೈಮಲ್ಲಿ ಏನಂತಂದ್ರೆ, ನಮ್ಮ ಮನಸ್ಸಿಗೆ ಮೇಲ್ ಗೊತ್ತಾಗ್ತಿರಲ್ಲ, ಬಟ್ ಒಳ ಮನಸ್ಸಿಗೆ ಸ್ಟ್ರೆಸ್ ಅಂದ್ರೆ ನಮ್ಗೆ ಹೇಗಿರುತ್ತೆ ಕನ್ಸಂದ್ರೆ, ತುಂಬಾ ಟೆನ್ಷನ್ ಆಗಿ ಭಯವಾಗಿರುತ್ತೆ. ಸೊ ನಾವು ಅದನ್ನ ಫಿಯರ್ ಮತ್ತೆ ಆಂಗ್ಸೈಟಿ ಅಂತ ಹೇಳ್ತೀವಿ. ಸೊ ಅದನ್ನ ನಮ್ಗೆ ಫುಲ್ಲು ಕನ್ಸಲ್ಲಿ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿರ್ತೀವಿ, ಭಯ ಆಗಿರುತ್ತೆ. ಸೊ ಅದನ್ನ ನಾವು ನೈಟ್ ಮೇರ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಹೇಳೋದು, ಮಲ್ಕೋಬೇಕಾದ್ರೆ ದೇವ್ರನ್ನ ಪ್ರೇ ಮಾಡಿಗ ಅಥವಾ ಒಳ್ಳೆ ಮ್ಯೂಸಿಕ್, ಏನಾದ್ರು ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡು, ಇಷ್ಟ ಆಗಂತ ಮ್ಯೂಸಿಕ್ ಅಥವಾ ಕಾಮಿಡಿ ನೋಡ್ಕೊಂಡು ಮಲ್ಕೊಂಡ್ರೆ ಕೆಟ್ಟ ಕನ್ಸು, ಒಂದು 90% ಕೆಟ್ಟ ಕನ್ಸಂತೂ ಬೀಳೋದಿಲ್ಲ ಅಂತ. ಇದು ಬಿಟ್ಟು ನಂದು ಓನ್ ಅನುಭವ ಏನಂತಂದ್ರೆ, ಈಗ ಗುಡ್ ಡ್ರೀಮ್ಸ್ ಮತ್ತೆ ಬ್ಯಾಡ್ ಡ್ರೀಮ್ಸ್ ನಡುವೆ ಅಂದ್ರೆ, ಗುಡ್ ಡ್ರೀಮ್ಸ್ ಬಿದ್ದ ತಕ್ಷಣ ಒಂದು 5 minutes ಖುಷಿಯಾಗಿರ್ತೀವಿ, ಫುಲ್ ಎಲ್ರಿಗೂ ಹೇಳ್ಕೊತೀವಿ, ನಮ್ಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ, ನಮ್ಗೆ ಒಳ್ಳೇದಾಗ್ಬೋದೇನೋ, ಏನೋ ಸೂಚನೆ ಬಂದಿದೆ ಅಂತ ಅನ್ಸುತ್ತೆ. ಆಮೇಲೆ ಒಂದು 5-10 minutes ಹೋದ್ಮೇಲೆ ಮುಕ್ತಲ್ಲಿ ಒಂದು ಸ್ಯಾಡ್ನೆಸ್ ಬರುತ್ತೆ. ಇದು ನಿಜ ಆಗಿದ್ರೆ ಚೆನ್ನಾಗಿರೋದಪ್ಪ, ನಿಜ ಆಗಲ್ವಲ್ಲ ಅನ್ನೋದೊಂದು ಬೇಜಾರಾಗ್ಬಿಡುತ್ತೆ. ಸೊ ಇದೇ ತರ ಸೇಮ್ ಬ್ಯಾಡ್ ಡ್ರೀಮ್ಸ್ಗೂ ಕೂಡ ನೀವು ರಿವರ್ಸ್ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ, ಫುಲ್ ಎದ್ರಿಕೆ, ನಾನು ಹೇಳಿದ್ನಲ್ಲ, ಫುಲ್ ಎದ್ದ ತಕ್ಷಣ ಎದ್ರುಕೊಂಡು ಒಂದು 5-10 minutes ಯಾರ ಹತ್ರ ಮಾತಾಡಕ್ಕೂ ಆಗಲ್ಲ, ಅವ್ರು ಏನೇ ಮಾತಾಡಿದ್ರು ನಮ್ಗೆ ಅರ್ಥ ಆಗ್ತಿರಲ್ಲ, ಅಷ್ಟು ಭಯ ಆಗಿರುತ್ತೆ. ಸೊ ಅದಾದ್ಮೇಲೆ ಒಂದು 5-10 minutes ಆದ್ಮೇಲೆ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಸದ್ಯ ಈ ಡ್ರೀಮ್ಸ್ ಅಂತೂ ನಮ್ಗೆ ನಿಜ ಆಗಲ್ವಲ್ಲ, ಆಗದೆ ಇರೋದೇ ಒಳ್ಳೇದು, ಯಾಕೆಂದ್ರೆ ಅದಕ್ಕಿಂತ ನಮ್ ನಾರ್ಮಲ್ ಲೈಫ್ ಎಷ್ಟೋ ಬೆಟರು ಅನ್ನೋ ಒಂದು ಖುಷಿ ಆಗ ನಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಸಿಗುತ್ತೆ ಅಂತ ಹೇಳ್ಬೋದು. ಅದು ಬಿಟ್ರೆ ಸೊ ಈ ಡ್ರೀಮ್ಸ್ ಇಂದ ಏನು, ಕನಸುಗಳಿಂದ ಏನ್ ಲಾಭ ಆಗುತ್ತೆ ಅಂತಂದ್ರೆ,
ಲಾಂಗ್ ಲಾಸ್ಟಿಂಗ್ ಮೆಮೊರಿ, ಅಂದ್ರೆ ಮೆಮೊರಿನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ ಡ್ರೀಮ್ಸ್, ಕನ್ಸುಗಳು ಬೀಳೋದ್ರಿಂದ. ಇದೊಂದು. ಅಂಡ್ ನೆಕ್ಸ್ಟ್ ಬಂದು ಫೇವ್ರೆಟ್ ಟಾಪಿಕ್ ಡ್ರೀಮ್ಸ್. ಯಾಕೆ ಅಂತಂದ್ರೆ ನನಗೆ ಇದು ಒಂಥರ ಚಿಕ್ಕದ್ರಿಂದ ಮ್ಯಾಜಿಕ್ ಅನ್ಸುತ್ತೆ, ನಮ್ದೇ ಆಗಿ ಹೋಗ್ತಾ ನಮ್ದು ಇನ್ನೊಂದು ಲೋಕ ಅಂತ ಅನ್ಸುತ್ತೆ. ಸೊ ಇದು ನಾನು ಇಷ್ಟಪಟ್ಟು ತಗೊಂಡಿರೋಂಥ ಟಾಪಿಕ್. ಇನ್ನು ಏನು ಅಂತಂದ್ರೆ ಕೆಲವು ಸೈಕಾಲಜಿಸ್ಟ್, ಕೆಲವು ರಿಸರ್ಚ್ ಸೈಂಟಿಸ್ಟ್ಗಳಿಗೇನೆ ಫುಲ್ ಒಂಥರ ಮಿಸ್ಟ್ರಿ ಅಂತ, ಅಂದ್ರೆ ಅವ್ರಿಗೆ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಇನ್ನೂ ಏನಂದ್ರೆ ಕನಸುಗಳ ಬಗ್ಗೆ ರಿಸರ್ಚ್ ನಡೀತಾನೆ ಇದೆ, ಏನು ಎತ್ತ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಇದೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆಲ್ಲರಿಗೂ ಯಾವ ತರ ಡ್ರೀಮ್ಸ್ ಬೀಳುತ್ತೆ? ಕೆಲವ್ರಿಗೆ ಡ್ರೀಮ್ಸೇ ಬೀಳಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಕೆಲವ್ರಿಗೆ ಡ್ರೀಮ್ಸ್ ಬಿದ್ರು ಕೂಡ MCH ಸೆಲ್ಸ್ ಆಕ್ಟಿವೇಶನ್ ಇಂದ ಮರ್ತೋಗ್ಬೋದು ಅವರ ಡ್ರೀಮ್ಸ್ ನ. ಅಥವಾ ಕೆಲವೊಂದ್ಸತಿ ಬಿಜಾರೆ, ಅಂದ್ರೆ ಗುಡ್ಡು ಅಲ್ಲ ಬ್ಯಾಡು ಅಲ್ಲ ಒಂಥರ ವಿಚಿತ್ರ ಕನಸುಗಳು ಬೀಳ್ಬೋದು. ನಿಮ್ಗೆ ಯಾವ ತರ ಕನಸು ಬೀಳುತ್ತೆ ಅಂತ ನೀವು ಕೂಡ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ಬೇರೆ ಟಾಪಿಕ್ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ, ಅಂಟಿಲ್ ಮೈ ನೆಕ್ಸ್ಟ್ ಬ್ಲಾಗ್. ಸಿ ಬಾಯ್ ಬೈ, ಟೇಕ್ ಕೇರ್, ನಮಸ್ಕಾರ.